ಯಾಲ್ಲ ನಿಂದಿಗೆ ಶಟ್ಕಂಡ್ ಬಿಟ್ಟು ಹೋಗಿ ಹೊಲದಲ್ಲಿ ಕುತ್ಕೊಂಡಿತ್ತಂತೆ. ಸಾರ್ ಮಾಡಕ್ ಬೇಲ್ ಬೇಕಾ? ಹೋಗ್ಲೇ ಬಿಟ್ಟಿ ಊರಾಗೇನು ಅಂಗಡಿ ಬರಗಾಲ ಬಿದ್ದಾವನು? ಹೋಗು ಇಲ್ಲೇ ಮುಂದೆ ಶೆಟ್ರ್ ಅಂಗಡಿಗೆ ಹೋಗಿ ಸಾರ್ ಮಾಡಕ್ ಬೇಲ್ ಬೇಕಾದ್ರೆ ತರು ಹೋಗು. ಯವ್ವ 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 ಏನು ಬಿತ್ತರೆ ಯಾರು ಕುಡಿರೇ ಯವ್ವ ನೀವು? ನಮ್ಮ ಮನಿ ಏನು ಕಿರಾಣಿ ಅಂಗಡಿ ಅಂತ ಮಾಡಿರೇನ? ಬೇಕಂತಿದ್ದ ಇಲ್ಲ ಅಂದ್ಬಿಟ್ಲೆ ಓಡಿ ಬಂದು ತಗೊಂಡೋಗಾಕ ಏನಂತ ಮಾಡಿರಿ? ನಮ್ಮ ಮನೇನ ಹಡಿಬಿಟ್ಟಿಗಂತ್ರು ಬಿಡು. ಹೆಂಗ ರೊಕ್ಕ ಬರಾಕತ್ತೀಗ ಕೈ ಕಾಲಾಗ ಹಾಕಿದ ರೊಕ್ಕ ಆಡಕತ್ತಾವ ಈಡಾಗಿ ಅದಕ್ಕಿಂತ ನಾಟಕ ಮಾಡ್ತಾಳ. ನೀವು ಅವ್ರ ಆಗಿ ಬಿಟ್ರಲ್ಲ ಅಂತ ನಾನು. ಯಾಲ್ಲ ಇಸ್ ಬುಡ್ಡಿ ಕೋ ಉಠಾಲೆ ಜಲ್ದಿ ಉಠಾಲೆ. ಅಲ್ಲ ಅಲ್ಲ ಸೆಟ್ಕೊಂಡೆ ಹೊಲ್ದಾಗ ಕುಂತಿದ್ದೆ ಅಂತಲ್ಲ ಅದಕ್ಕೆ ಕೇಳಕತ್ತಾಳ. ಹೊಲ್ದು ಕೊಡ್ಬೇಕು ರಾಟಿ ಕೆಟ್ಟದ್ ನಮ್ದು ಭಾಳ ವರ್ಷದದ ಎಣ್ಣಿಲ್ಲ ಪಣ್ಣಿಲ್ಲ ಅದಕ್ಕೆ. ಅಯ್ಯ ಕೆಟ್ಟ ಮೂಲೆಗೆ ಬಿದ್ದು ಯಾವ್ದ ಕಾಲ ಆಗೈತಿ 5 ಪೂಜೆಗೆ ಒಂದು ಹೊರಗೆ ತೆಗೆದು ಅರ್ಧ ಪೂಜೆ ಮಾಡಿರ್ತಾಳ ಅಷ್ಟೇ. ಅದ್ರಾಗ ಈಗ ನಿನ್ ಯಾರು ಹೊಲ್ದು ಕೊಡ್ಬೇಕು? ಹೋಗಿ ಅಲ್ಲೇ ಹೋಗಿ ಕಲ್ಲವನ್ ಕಡೆ ಜಂಪರ್ ಹೊಲಿತಾಳ ಒಂದು 10 ರೂಪಾಯಿ ಕೊಟ್ರೆ ಅದೇನು ಹೊರದತ್ತೆ ಹೊಲ್ದು ಕೊಡ್ತಾ. ಓ ಪಾತಿ ನೀವು ಇಬ್ರು ಶಾಂತಕ್ಕ ಭಾರಿ ಕಷ್ಟ ಐತವ. ನಿಮ್ಮ ಅತ್ತಿ ಕಡೆ ಹೇಗದ ಭಾರಿ ಕಷ್ಟ ಐತಿ. ಅಯ್ಯೋ ದೇವ್ರೇ ಚಟ್ಕೊಂಡೋಗಿ ಹೊಲ್ದಾಗ ಕೂತ್ ಬಿಟ್ಟಿತ್ತಂತಲ್ಲ ನಿಮ್ಮ ಅತ್ತಿ. ನಿನ್ನೆ ಪಾರ್ವತಿ ಊರಿಗೆ ಹೋದ್ಲಾ ಆಕೆ ಗಂಡ ಬಂದ್ಬಿಟ್ಟನ್ವ ಕರ್ಕೊಂಡು ಹೋಗ್ತೇನೆ ಅಂತೇಳಿ ಏನ್ ಮಾಡ್ತಿ. ಹಂಗಾಗಿ ಮತ್ತ ಈಗ ಬ್ಯಾಡ ಅಂದ್ರು ಕೇಳವಲ್ರ ಹಂಗಾಗಿ ಕಳ್ಸಿದ್ದೆ. ಅಯ್ಯ ಪಾರ್ವತಿ ಊರಿಗೆ ಹೋದ್ಲಾ ಇರ್ತಿತ್ತಲ್ಲವ ಇನ್ನೂ 5 ತಿಂಗಳು 6 ತಿಂಗಳು ಆಗಿಲ್ಲ ಶಾಂತಕ್ಕ. ಇಲ್ಲ 5 ತಿಂಗಳು ಇನ್ನೂ ಒಂದು ವಾರ ಇತ್ತು. ಏನ ಮನ್ಯಾಗ ಬ್ಯಾಸರ ಕತ್ರಿ ಎತ್ತಿಯಾರ ಮನಿ ಬಣ ಬಣ ಅನಿಸ್ತತಿ. ನಾನು ಏನ್ ತಿಲ್ಲದಕ್ಕ ಅಂತೇಳಿ ಅವನು ಭಾಳ ಇದು ಮಾಡಕತ್ತ. ಮತ್ತು ಅವ್ರ ಫೋನ್ ಹಚ್ಚಿದ ಅವ್ರವನು ಕಳಿಸಿ ಬಿಡುವ ಹೋಲತ್ತಾಗ ಅಂತಂದ್ರಲ್ಲ ಹೋಲ್ ಬಿಡ. ಮತ್ತೆ ಆಕಿ ಎಷ್ಟಾದ ಗಂಡ ಮನೆಗೆ ಹೋಗದ ಹೆಣ್ಮಕ್ಳು ಎಷ್ಟು ದಿನ ತವ್ರ ಮನೆಗಿದ್ರು ಗಂಡ ಮನೆಗೆ ಹೋಗ್ಬೇಕಾಗಿದ್ದ. ಅದಕ್ಕೆ ಆತ್ ಬಿಡು ಭಾಳ ಆಸೆ ಮಾಡಕತ್ತಾರ ಎಲ್ಲಾರು ಅಂತೇಳಿ ಕಳಿಸಿದೆ. ಏನ್ ಮಾತಾಡಕತ್ತೀರಿ? ಅಲ್ಲ ಶಾಂತವ ಈಕಿ ಏನೇನ ನಿನ್ ತಲೆ ಒಳಗೆ ತುಂಬ್ತಾಳ್ಬಿಡ ತುಂಬ್ಕೋಬೇಡ ನೀನು. ನಂದು 2000 ರೂಪಾಯಿ ಬಂದಿಲ್ಲ ಅದನ್ನ ಒಂಚೂರು ಬ್ಯಾಂಕಿಗೆ ಹೋಗಿ ವಿಚಾರಿಸ್ಕೊಂಡಾರ ಬಾ ನಡಿ. ನಾನು ಬರ್ತೇನಂತ ಹೋಗ್ಯಾರ ಬರೋಣ. ಇವತ್ತು ಬ್ಯಾಡ್ರಿ ಇಟ್ಟಾರ ಇವತ್ತು ಬೇಡ. ಇವತ್ತು ಶನಿವಾರ ಐತಿ ಆಮೇಲೆ ನಾವು ಹೋಗೋ ಮಟ ಆಪಡೆ ಬಂದ್ ಆಕತಿ ಇವತ್ತ. ಅದಕ್ಕೆ ನಾಳೆ ಬೇಕಾದ್ರೆ ಹೋಗೋಣ ತೋರಿ. ಇದು ನಾಳೆ ಐತಾರ ಬ್ಯಾಂಕ್ ಬಂದು ಸೋಮವಾರ ಹೋಗೋಣ ತಗೋರಿ. ಅಲ್ಲ ಶಾಂತಕ್ಕ ಬ್ಯಾಂಕಿನೇರು ಏನ್ ಮಾಡ್ಬೇಕು ರೊಕ್ಕ ಹಾಕಿಲ್ಲ ಅಂತಂದ್ರ? ಏನ ರೊಕ್ಕ ಹಾಕಂಗಿಲ್ಲ ಅಂದಾರ? ಐ ಬಾಡ್ಯಾಗಳು ಮತ್ತೆ ಫ್ರೀ ರೊಕ್ಕ ಹಾಕ್ತೇನೆ ಅಂತೇಳಿ ಇದು ಮಾಡಿದ್ವಲ್ಲ ಇವ ಈಗ ರೊಕ್ಕ ಹಾಕಂಗಿಲ್ಲ ಅಂದಾರ ನೋಡ್. ಮತ್ತೆ ಏನ್ ಮಾಡ್ತಿ? ನಾನು ಹಂಗಾರ ತಡಿ ಮುಂದಿನ ಸಲ ಆಯ್ತು ಇವ್ರಿಗೆ. ಅಲ್ಲ ರೊಕ್ಕ ಹಾಕಂಗಿಲ್ಲ ಅಂತಾರಂದ್ರೆ ಮತ್ತೆ ನಾನು ಅದನ್ನ ನಂಬ್ಕೊಂಡ ಬಾರಿ ಬಾರಿ ಯೋಚನೆ ಮಾಡ್ಕೊಂಡಿದ್ದೆ. ಈಗ ನೋಡು ರೊಕ್ಕ ಹಾಕೋದಿಲ್ಲ ಅಂತ ಒಮ್ಮಿಂದೊಮ್ಮಕ್ಕ ಹೇಳ್ಬಿಟ್ರು. ಅಯ್ಯೋ ದೇವ್ರೇ ನಿಮ್ಗೆ ಯಾರು ಹೇಳ್ತಾರ? ಆತೋರೈತಿ ನಾಷ್ಟ ಮಾಡ್ಬಾರ್ರಿ ಹೊತ್ತಾಗೈತಿ. ನಷ್ಟ ಇದಕ್ಕೆ ನೆನಪಾತ್ ನೋಡು. ಅಮಾಸಿದೇನ ಪಾನಿಪುರಿ ಅಂಗಡಿ ಭಾರಿ ನಷ್ಟ ಆಗ್ಬಿಟ್ಟತ್ತಂತೆ. ಒಟ್ಟ ಲಾಭನದ ಇಲ್ಲಂತ ಪಾಪ. ಏನ ಉಣ್ಣಾಕು ಖರ್ಚು ಕಮ್ಮಿ ಆಗೈತಿ ಅದು ಏನೇನ ಅನ್ನಕತ್ತಿದ್ನಪ್ಪ. ಕಂತು ಪಂತು ಕಟ್ಟವಿರ್ತಾವಲ್ಲ ಮತ್ತೆ ಅವನ್ನೆಲ್ಲ ಹೆಂಗ್ ಮಾಡ್ಕೋತಾನ ಏನ. ಒಟ್ಟು ಭಾಳ ಲಾಸ್ ಆಗೈತಿ ಅನ್ನಕತ್ತಿದ್ದ. ನಿನ್ ಗಂಡುಗೂ ಲಾಸ್ ಆಗೈತಂತಲ್ಲೇ ಗಿರ್ಜಿ? ನಮಗೆ ಯಾವಾಗ ಲಾಭ ಆಗೈತಿ ಎಲ್ಲ ಟೈಮು ನಷ್ಟನೇ. ಅಲ್ಲ ಅಮಾಸಿಗೂ ಹಂಗಾಗೈತಂತ ಪಾಪ. ಅದ ಅಮಾಸಿ ಬಂದ ಬಿಟ್ನಲ್ಲ. ಅಮಾಸಿ ಯಾಕ ಏನಾಗೈತಿ? ಏನಾಗೈತೆ ಅಂತ ಕೇಳ್ತಿಯಲ್ಲ? ನಷ್ಟ ಆಗೈತಂತೆ. ಅದನ್ನ ಹೇಳಾಕತ್ತೀನಿ ಮತ್ತು ಏನಾಯ್ತು ಅಂತ ಕೇಳ್ತಿಯಲ್ಲ. ಅವಂಗ ಈ ಪಾನಿಪುರಿ ಮಾಡ್ತಿದ್ನಲ್ಲ ಏನ ಹುಡುಗ್ಯಾರ ತಿನ್ನೋದು ಬಿಟ್ಟಿರ್ಬೇಕು ಯಾರಿಗ ಗೊತ್ತ. ಹೌದನ ಅಮಾಸಿ ಪಾಪ ಹಿಂಗಾತ? ಅಯ್ಯೋ ಇಲ್ಲ ಬೇಕಾ ಮತ್ತೆ ಅಮ್ಮ ಅನ್ನಕತ್ತಾಳಲ್ಲ. ಹೌದ ನಿನ್ ಮುಂದೆ ಅದ್ದಿಲ್ಲವ ನನ್ ಮುಂದೆ ಅಂದಾನ. ಪಾಪ ನನ್ ಮುಂದೆ ಕಷ್ಟ ಸುಖ ಹೇಳ್ಕೊಂಡತಿ. ಅಯ್ಯೋ ಅತ್ತಿಯಾರ ಅಲ್ಲಿ ನೋಡ್ರಲ್ಲ ಅಮಾಸಿ ಬಂದಾನ. ಅದಕ್ಕ ಬಂದಿಲ್ಲ ಅಮಾಸಿ. ಮನಿಗೆ ಒಟ್ಟ ಬಂದಿಲ್ಲ ನೋಡ ಅಮಾಸಿ. ಅದನ್ನ ಅನ್ನತ್ತೆ ನಾನು. ಅಲ್ಲಿ ನೋಡ್ರಿ. ಓ ಬಂದೇನ? ಈ ಬಾಡೆ ಅದನಲ್ಲ ಶಾಂತವ ನಾನು ಮನಿ ಮಠ ಹೋದ್ರ ಒಳಗ್ ಕರ್ದ್ ನನಗೊಂದಿಟ್ಟು ಚಾ ಕುಡಿಬಾ ಅಂತ ಕರ್ದಿಲ್ಲ ನೋಡಿವ ಊರಲ್ಲಿ ಕಟ್ ಬಾಡೆ. ಸುಳ್ಳ ನಾವು ನಮ್ಮ ಅಮಾಸಿ ಅಂತ ಇದು ಮಾಡೋದು ಒಂದೀಟ್ ನನ್ ಒಳಗ್ ಕರ್ದಿಲ್ಲೇ ಇವ. ಹೌದನ ಅಮಾಸಿ ಪಾಪ ವಯಸ್ಸದಕ್ಕೆ ಬಂದ್ರೆ ಒಳಕರ್ ಚಾ ಕೊಡ್ಬಾರ್ದಲ್ಲ ಕಿವಿ ಕೇಳಲ್ಲ ಅಂತ ಹಂಗ್ ಮಾಡ್ತಾರನ. ಅಯ್ಯೋ ಅಕ್ಕ ಈ ಮಾತೇನ್ ಕೇಳ್ತಿ? ಈ ಒಂದ್ಸಲ ಅಲ್ಲ ಒಂದು 4 ಸಲ ಅಂದೆ ನಾಷ್ಟ ಮಾಡಿ ಬಾ ಅಪರೂಪಕ್ಕೆ ಬಂದು ಚಾ ಕುಡಿ ಬಾ ಒಳಗ್ ಬಾ ಅಂತೇಳಿ. ಒಟ್ಟ ನಾ ಹೇಳಿದ್ದೆ ಕಿವ್ಯಾಗ ಹೋಗೋಲ್ತು. ಅಡಿಗೆ ನನಗ ನೀ ನಾಷ್ಟ ಕರ್ದಿಲ್ಲ ಅಂದ್ಬಿಟ್ರು. ಹೌದಾ? ಅಲ್ಲ ವ್ಯಾಪಾರ ನಡೆಯತಿ. ವ್ಯಾಪಾರ ಸ್ವಲ್ಪ ಕಡಿಮೆನೇ ಆಗೈತಿ. ಆದ್ರೆ ಇದು ಏನದು ನನ್ನ ಬಾಜುಕೊಬ್ಬ ಹಚ್ಬಿಟ್ಟನಕ್ಕ ಏನು ಮಾಡ್ತಿ ಹೇಳು. ಆದ್ರೆ ಅಮ್ಮನ ಮುಂದೆ ಅಂದಿಲ್ಲ ನಾಷ್ಟಕ್ಕೆ ಬಾ ಅಂದಿದ್ದು ನಾಷ್ಟ ಆಗೈತೆ ನಂಗೆ ಕೇಳಿರ್ಬೇಕು. ಹೋಗ್ಲಿ ಬಿಡು ಈಗ ನನ್ನ ಬಾಳೆನೂ ಒಂದು ರೀತಿ ಹಂಗೆ ಆಗ್ಬಿಟ್ಟತಿ. ಏನು ಮಾಡ್ತೀವ? ಜಿಂಗ್ ಚಾಕ್ ಜಿಗಿ ಜಿಗಿ ಚಾಕ್ ಅನ್ನಂಗೆ ಎಲ್ಲ ಆಡಂಬರ ನೋಡ್ತಾರೆ, ಚಂದಚಾರ ನೋಡ್ತಾರೆ, ಸ್ವಚ್ಛಾಗಿ ಮಾಡೋದು. ನಾನು ನೋಡಿದ್ರೆ ನಾವು ಕುಡಿ ನೀರನ್ನ ಕ್ಯಾನ್ ತುಂಬಿಟ್ಟಿದ್ವನ್ನ ಹಾಕಿ ಪಾನಿಪುರಿ ಮಾಡ್ಕೊಂಡು ಹೋಗ್ತೀನಿ. ನೋಡಿದ್ರೆ ಯಾಕೆ ವ್ಯಾಪಾರ ಭಾಳ ಕಡಿಮೆ ಆಗೈತೆ. ಅವಾಗ ಒಂದು ದಿನಕ್ಕೆ ಏನಿಲ್ಲ ಅಂತಂದ್ರು ಒಂದು 2,000 ರೂಪಾಯಿ 3,000 ರೂಪಾಯಿ ಆಕಿತ್ತು ಹಂಗೆ ಸೀಸನ್ಯಾಗ. ಈಗ ಒಂದು ದಿನಕ್ಕೆ 1,000 ರೂಪಾಯಿ ಆಗ್ಬೇಕಂದ್ರೆ ಭಾಳ ಆಗಿಬಿಟ್ಟತ್ ನೋಡಿ ಈ ಸಲ ಕರೆನಾಕ. ಒಂಥರ ಬಾಜುಕ್ ಹಚ್ಚಿದವ ಏನು ಸುಡ್ಗಾಡ್ ಟೇಸ್ಟ್ ಏನಾರ ಭಾಳ ಏನಾರ ಚಲೋಗಿಲ್ಲ ಮಾಡಕತ್ತಾನ ಏನೋ ಯಾರಿಗೆ ಗೊತ್ತು. ಒಟ್ಟು ಆ ಕಡೆಯೇ ಹೊಂಟ್ಬಿಟ್ರೆ ಜನ ತಿನ್ನಕ್ಕೆ. ನಂದು ಏನು ಇಲ್ದಂಗೆ ಆಗ್ಬಿಟ್ಟತ್ ನೋಡುವ. ಬ್ಯಾಂಕಿನ ಕಂತು ಒಂದು ಬರ್ತಿರ್ತಾವು ಏನು ಮಾಡ್ಬೇಕು ಅನ್ನಂಗೆ ಆಗ್ಬಿಟ್ಟತಿ. ಏನು ಕಂತು ಕಟ್ಟು ಅಂತೇಳಿ ಬ್ಯಾಂಕ್ನವ್ರು ಮನೆಗೆ ಬಂದಾರ? ಅಯ್ಯೋಯ್ಯೋ ಏನು ಮನೆ ಜಪ್ತಿನ ಮಾಡ್ತಾರಂತನ? ಹೆಂಗೆ ಮನೆ ಹರಾಜಾಗ್ತಾರಂತ?
ಒಂದಿಟ್ಟು ನೀ ಅವ್ರ ಕೈಕಾಲು ಹಿಡಿದು ಬೇಡ್ಕೋಬೇಕಪ್ಪ. ಬ್ಯಾಡ್ರಿ ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ, ಹೆಂಗಾರ ಮಾಡಿ ಕಟ್ತೀನಿ ಅಂತ ಬೇಡ್ಕೋಬೇಕು ಬೇಡ. ಹಾಂ ಹೋಗು ನನ್ನ ಮಗನ ಕರ್ಕೊಂಡು ಒಂಚೂರು ಬ್ಯಾಂಕಿಗೆ ಹೋಗಿ ವಿಚಾರಿಸು. ಯೋ ದೇವ್ರೇ ಶಾಂತಕ್ಕ, ನಿಮ್ಮ ಮತ್ತೆ ಅನ್ನೋದಕ್ಕೆ ನನಗೆ ಎದ್ರಿಕಿನ ಬರಾಕತ್ತವ ಯವ್ವ ಆತಾಗ. ಎದ್ರಕೋಬೇಡ ಏನಾಗದಲ್ಲ, ನಾ ಬರ್ತೇನೆ ನಡಿ, ಬ್ಯಾಂಕಿನವ್ರ ಜೋಡಿ ಮಾತಾಡ್ತೇನೆ. ಒಮ್ಮೆ ವ್ಯಾಪಾರ ಹಂಗಿರ್ತೈತಿ, ಒಮ್ಮೆ ಹಿಂಗಿರ್ತೈತಿ ರೀ. ನಮ್ನಿ ಕಟ್ಕೊಂತಿರಕತ್ತೇನ ಮನುಷ್ಯ ಅಂದಿಂದ ಏಳು ಬೇಳು ಇರೋದ. ನೀವು ಒಂದಿಟ್ಟು ಟೈಮ್ ಕೊಡ್ಬೇಕು. ಹಂಗೆ ಎದಿ ಮ್ಯಾಗ ಸರಕ್ ನಂದ್ಬಿಟ್ಲೆ ಪುರುಕ್ನ ಕಟ್ರಿ ಅಂತ ಎದಿ ಮ್ಯಾಗ ನಿಂತ್ರಿ ಹೆಂಗದ? ವ್ಯಾಪಾರ ಇದ್ದ ಕಟ್ತಾರ, ಇಲ್ಲ ಅಂದ ಇಲ್ಲ. ಮತ್ತೊಂಚೂರು ಟೈಮ್ ಕೊಟ್ರೆ ಕಟ್ತಾರ ಅಂತ ನಾ ಹೇಳ್ತಂತ. ನೀ ತೆರಿ ಕೆಡ್ಸ್ಕೊಬೇಡ. ಒಲ್ ಬಿಡ್ಲಾ, ತಲೆ ಕೆಡಿಸ್ಕೊಬೇಡ. ಅಮ್ಮ ಕಿವಿ ಕೇಳಿದ್ರೆ ನಿಂಗೆ ಗೊತ್ತಿಲ್ಲನ ಈಗ ಏನು ಮಾಡ್ಬೇಕಂತ ಮಾಡಿಕ? ಏನು ಮಾಡೋದು ಆಗಲಿ, ದಿನ 500 ರೂಪಾಯಿ ಆದರೂ ಏನು ಕಡಿಮೆ ಏನಲ್ಲ. ಓಲತ್ತಾಗ ಅಂತೇಳಿ ಅದನ್ನು ಮಾಡ್ಕೊಂಡು ಹೋಗ್ಕೇನಕ್ಕ. ಆದ್ರೆ ಕ್ವಾಂಟಿಟಿ ಕಡಿಮೆ ಆಗೈತೆ ಅಷ್ಟೆ. ಕ್ವಾಂಟಿಟಿ ಕಡಿಮೆ ಆಗೈತಿ, ಅದನ್ನೇ ಒಂಚೂರು ಮಾಡ್ಕೊಂಡು ಹೋಗೋದು. ಮತ್ತು ಏನು ಮಾಡೋದು ಹೇಳು? ಹಾಂ ನಡಿಬೇಕಲ್ಲ. ದಿನ 500 ರೂಪಾಯಿ ಅಂದರು ಹಂಗೆ ಒಂದು 15,000 ರೂಪಾಯಿ ಆಕತಿ ತಿಂಗಳಿಗೆ. ಭಿಕ್ಷೆ ಬೇಡ್ತಿದ್ದಾಗ ಚಲೋ ಇತ್ತು ನೋಡಕ್ಕ, ನನಗನ್ಸು ಮೆಟ್ಟಿಗೆ. ಯಾವ್ದಕ್ಕಂತಿದ್ದಿಲ್ಲ, ಕಂಬಳಿದ್ದಿದ್ದಿಲ್ಲ, ಕಟ್ ಅನ್ನೋರಿಲ್ಲ, ಬಿಡು ಅನ್ನೋರಿಲ್ಲ, ಹಂಗಾಗ್ಬಿಟ್ಟಿತ್ತು. ಆರಾಮಿತ್ತು. ಭಿಕ್ಷೆ ಬೇಡೋತ್ನಾಗ ಚಲೋ ಇತ್ತು. ಬೇಡ ಅಮಾಸಿ, ಮತ್ತೆ ಭಿಕ್ಷೆ ಬೇಡಕ್ಕೆ ಹೋಗ್ಬೇಡ. ಭಿಕ್ಷೆ ಬೇಡಕ್ಕೆ ಹೋಗ್ಕನಂತ ನೋಡ ಶಾಂತವ. ಇಷ್ಟೆಲ್ಲ ಮಾಡಿ ಮನಿ ಮಠ ಮಾಡ್ಕೊಂಡು ಈಗ ಮತ್ತೆ ಭಿಕ್ಷೆ ಬೇಡಕ್ಕೆ ಹೋಗ್ಕನಂತ. ಬೇಡ ಅಮಾಸಿ, ನನ್ನ ಮಾತು ಕೇಳ. ಅದು ದಾತಪ್ಪ, ಏನಾಗೋದಿಲ್ಲ. ಒಂಚೂರು ಸಮಾಧಾನದಿಂದ ಏನು ದುಡಿ. ಅದ್ರಾಗ ಈಗ ಬಿಟ್ಟಿದ್ದಂದೆ ಮತ್ತೆ ಯಾಕೆ ಚಾಲು ಮಾಡ್ತೀನಿ? ನೀನು ಹೇಳ್ತೀರ ಏನು ಅನ್ನಕ್ಕಿಲ್ಲ. ಅಲ್ಲ ಹೌದು ತಡಿ ಅಮಾಸಿ, ಭಿಕ್ಷೆ ಯಾಕೆ ಬೇಡಕ್ಕೆ ಹೋಗಿ? ನಿಮ್ಮ ಅತ್ತಿ ಮಾವನ್ ಕೇಳ್ಬೇಕು ಬೇಡ? ಅವ್ರಿಗಾರ ಯಾರದಾರ? ಏನು ಗಂಡು ಮಕ್ಕಳಲ್ಲ ಏನಲ್ಲ, ಈಕಿನ ಹೋಗ್ಬೇಕೆ ಮನಿ ಕಂತಿಂಗ್ ಹಿಂಗೆ ಐತಿ ಕಟ್ರಿ ಅಂತೇಳಿ ಕೇಳ್ಬೇಕು ಬೇಡ ನೀನು? ಇದು ಒಂದ ನೋಡಿ ಮುದಿ ಕರೆಕ್ಟಾಗಿ ಹೇಳಿದ್ದಂದ್ರೆ ಅಷ್ಟು ಮಾಡ್ಲಾ ಮಸಿ? ಅವ್ರಿಗಾರ ಯಾರದಾರ? ಮನಿದು ಒಂಚೂರು ಹಿಂಗೆ ಖರ್ಚೈತಿ, ಒಂದು 2 ಲಕ್ಷ ಹಿಂಗದು. ಸ್ವಲ್ಪ ಮನಿ ಕಟ್ಟುವುದು ಅವ್ರಿಗೆ ಎಷ್ಟು ಕಟ್ಟೋದೈತಿ ನೋಡಿ, ಅದನ್ನ ಹೇಳು. ಯಾಡ್ರಿ ಇದು ಗಿರ್ಜಕ್ಕ ಬೇಡ. ನಾನು ಸ್ವಾಭಿಮಾನದಿಂದನೇ ದುಡ್ದು ಮನೆ ಕಟ್ಕೊಂಡವ. ಈಗ ರೊಕ್ಕ ಕೇಳಕ್ಕೆ ನನ್ನ ಮನ್ಸು ಒಪ್ಪಲ್ಲ. ನಮ್ಮ ಅತ್ತಿ ಇದ್ರಿಗೆ ಸೆಡ್ ತೊಡಿ ತಟ್ಟು ನಿಂತಾವ. ನಾನು ಈಗ ಅಲ್ಲಿ ಕೇಳಕ್ಕೆ ಯಾಕೆ ಮನ್ಸ ಒಪ್ಪಲ್ಲ. ಬೇಡ, ಕಷ್ಟನ ಸುಖನ ನಾನೇ ನಿಭಾಯಿಸ್ತೇನೆ. ಮತ್ತೇನು ಮಾಡೋದು? ಅಲ್ಲ ನಾ ಎದಕ್ಕೆ ಬನ್ನಿ ಅಂದ್ರೆ ಗಿರ್ಜಕ್ಕರ, ನೀವು ಬಡ್ಡಿನ ಬರೀ 500 ಕೊಟ್ಟು ಕಳ್ಸಿರಿ. ನಮ್ಮ ಪರಿಸ್ಥಿತಿ ಭಾಳ ಕೆಟ್ಟೈತ್ರಿಪ್ಪ, ರೊಕ್ಕ ಬೇಕಾಗಿತ್ತು. ಹೌದು, ನಿಂದು ಪರಿಸ್ಥಿತಿ ಭಾಳ ಕೆಟ್ಟೈತಿ ಅಮಾಸಿ. ರೊಕ್ಕ ನನ್ನಂತಿಲ್ಲಪ್ಪ. ಶಾಂತಕ್ಕ ನಲ್ಬೇಕು ಹೇಳಿದ್ದ ಗಿರ್ಜಕ್ಕನ. ಅದೇ ಶಾಂತವನಂತೆಲ್ಲ ಎಲ್ಲಿಂದ ಬರ್ಬೇಕು? ಆಕೆನ್ ದುಡ್ಯಾಕ ಹೋಗ್ಕಳನ? ಅಮಾಸಿ ಅದು ಭಾಳ ತೊಂದರೆ ಆಗ್ಬಿಟ್ಟತ್ತಪ್ಪ. ಈ ಸಲ ಮಳೆಗಾಲಲ್ಲ, ವ್ಯಾಪಾರನ ಇಲ್ದಂಗೆ ಆಗ್ಬಿಟ್ಟತಿ ಮಾವು. ಹಂಗಾಗಿ ರೊಕ್ಕ ಇಲ್ದಂಗೆ ಆಗ್ಬಿಟ್ಟತಿ. ಏನು ಬೇಜಾರು ಮಾಡ್ಕೊಬೇಡ. ಏನು ಈಗ ಸದ್ಯ ಆಗಲ್ಲ, ಮುಂದಿನ ತಿಂಗಳು ಕೊಡ್ತೀನಿ. ಮುಂದಿನ ತಿಂಗಳು ಕೊಟ್ಟು ಬಿಡ್ಬೇಕು ನೋಡು ಗಿರ್ಜಕ್ಕ. ನಂದು ಭಾಳ ಪಜಿತೈತಿ ಮುಂದಿನ ತಿಂಗಳು. ಶಾಂತಕ್ಕ ನೀನ ಸಾಕ್ಷಿ. ಅಯ್ಯ ಕೊಟ್ಟೆ ಬಿಡ್ಬೇಕು ನೋಡಿ ಶಾಂತಕ್ಕ. ಅಂದ್ರೆ ಏನ್ ಮುಂಗಣ್ಣ ರೊಕ್ಕ ಕೊಟ್ಟೇನಾ? ಅಲ್ಲಿ ಕಟ್ಬೇಡೆ, ಎಲ್ಲಿಂದ ತರಕೋಬೇಕ ಪಾಪ ಅಂತೇಳಿ ಮಾತಾಡ್ಸಕತ್ರ ರೊಕ್ಕ ಕೊಟ್ಟೆ ಬಿಡ್ಬೇಕು ನೋಡು ಅಂತ. ಬಾರಿ ಬಿಡ ನಿಂದ. ಹೋಗಬೇಡ, ಯಾರ್ಯಾರಿಗೆ ಊರಾಗ ಸಾಲ ಕೊಟ್ಟಿ ಅವ್ರನ್ನ ಕೇಳೋಗ. ಪಾಪ ನಾನು ಸಸಿ ಕೇಳಿದ್ರೆ ಎಲ್ಲಿಂದ ಕೊಡ್ಬೇಕು? ಕೊಟ್ಟೆ ಬಿಡ್ಬೇಕಂತ. ಏನು ಮುಂಗಣ್ಣ ರೊಕ್ಕ ದುಡ್ದು ಕೊಟ್ಟಿಯೇನ? ಅಲ್ಲಿ ಕಟ್ಬೇಡ. ನಾ ಬಂದ್ರೆ ಮನಿ ಬಾಕ್ಲ ಮಟ್ಟ ಒಳಗೆ ಕರೆದು ಒಂದು ಕಪ್ ಚಾ ಕೊಟ್ಟಿಲ್ಲ, ಇಲ್ಲೇ ಹಾಶಾಡ್ತಾನೆ 20 ಸಲ. ಒಂದು ಪ್ಲೇಟ್ ಪಾನಿಪುರಿ ದಿನ ನನಗೆ ಕೊಟ್ರಿ ಏನಾಕತ್ ನಿನಗೆ? ನನಗರ ಪಾನಿಪುರಿ ಅಂತ ಪಂಚಪ್ರಾಣ ಅಂತ ಗೊತ್ತೈತಿ ನಿನಗೆ. ಒಂದು ಪ್ಲೇಟ್ ಪಾನಿಪುರಿ ತಂದು ಕೊಡೋದಿಲ್ಲ ಊರ್ ಬಾಡೆ ನೀನು. ಮತ್ತ ರೊಕ್ಕ ಕೊಟ್ಟೆ ಬಿಡ್ಬೇಕಂತ. ಕೊಡೋದಿಲ್ಲ ಏನ್ ಮಾಡ್ತಿ? ಕೊಡೋದಿಲ್ಲ ನೋಡಿ ಏನ್ ಮಾಡ್ತಿ? ಅಲ್ಲ ಶಾಂತಕ್ಕ ನಾ ಹೋಗ್ತೀನಿ, ನನಗೇನು ಮಾತಾಡೋದಾಗಲ್ಲ. ನೋಡಿ ಹೆಂಗದ ದಬಾಯಿಸಿತ್ಲೆ. ಬಾರಿ ಅದಾರಪ್ಪ ಊರನ್ ಜನ. ನೀವಿಬ್ರೇನ ಬೆಲ್ ಬೇಕಂತ ಬಂದಿರಲ್ಲ? ಬೆಲ್ ಬೇಕಂತಾಳ, ಇನ್ನೇ ಬೇಕು ಮತ್ತೊಂದು ಬೇಕಂತಾಳ. ಶಾಂತವ, ನೀ ಮನೆಯಿಂದೆಲ್ಲ ದಾನ ಮಾಡಕ ನಿಂತಿಯೇನ? ಬೆಲ್ ಬೇಕಂತ ಎಷ್ಟು ನಾಟಕ ಬಂದಾರ ನೋಡಿ ಇಲ್ಲಿಗೆ. ನಡಿ ಒಳಗಡಿ. ಯಾ ಅಲ್ಲ, ಈ ಬುಡ್ಡಿಗೆ ಊಟಾಲೆ ನಮ್ದಿಗೆ ತಡ್ಕೊಳಕ್ಕೆ ಆಗ್ತಿಲ್ಲ. ಶಾಂತದ್ವಕ ನಿಮ್ದು ಮನೆ ಹತ್ರ ನಾವು ಬರಕಿಲ್ಲ. ಏನೂ ಇಲ್ಲ ಕ್ಯಾಬಿನೈ, ನಮ್ದುಗೆ ನಿಮ್ದುಗೆ ಹತ್ರ ಕ್ಯಾಬಿನೈ, ಕ್ಯಾಬಿನೈ. ಸಚ್ಗೆ ಇರೋ ಅಂತ ಜೂಟ್ಗೆ ಹೈ, ಜೂಟ್ಗೆ ಇರೋ ಸಚ್ಗೆ ನೈ. ಕ್ಯಾಬಿನೈ 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 ಕ್ಯಾಬಿನೈ. ಅಣ್ಣ ನಾ ಫೋನ್ ಮಾಡಿ ಕರೆದ್ರೆ ಅದಕ್ಕೆ ಬರಲ್ಲ ಅಂದ್ರು. ನೀನೇ ಕರಿಬೇಕಂತೆ, ನೀನೇ ಹೋಗಿ ಕರ್ಕೊಂಬರ್ಬೇಕು. ಮತ್ತಲ್ಲ ಯಾರಿಗಾದ್ರೂ ಅಷ್ಟೇ, ಗಂಡನ ಕರೆದಿಲ್ಲ, ಮನೆಯವ್ರು ಕರೆದ್ರೆ ಬರ್ತಾರನ್ನ. ಹೋಗೋಣ, ಒಂದು ಮಾತು ಕರ್ಕೊಂಬ, ಹೋಗು. ಸಣ್ಣ ವಿಚಾರ ದೊಡ್ಡ ಮಾಡ್ಕೊಬಿಡ. ಈಗ ನೋಡಪ್ಪ, ಮದ್ವೆ ಆಗೋದು ಆಗ್ಬಿಡ್ತು, ಏನು ಮಾಡೋಕ್ಕಾಗಲ್ಲ. ಏನ ಮದ್ವೆ ಮಾಡಿದ್ರಿ ಅಂತೇಳಿ ದೂರ ಇರಕತ್ತ. ಹೋಗ್ಲತ್ತಾಗ ಕರ್ಕೊಂಬ, ಹೋಗು. ನನ್ನ ಹೆಂಡತಿ ಕರ್ಕೊಂಬರ್ಬೇಕು ಅನ್ನೋದಾದ್ರೆ ನಾನು ಒಂದು ಕಂಡೀಷನ್ ಹಾಕ್ತೀನಿ. ಅದಕ್ಕೆ ನಮ್ಮವ್ವ ಒಪ್ಕೋಬೇಕು. ನಮ್ಮ ಅಪ್ಪಾಜಿ ಅಂತೂ ಏನು ಪ್ರಾಬ್ಲಮ್ ಇಲ್ಲ, ನಮ್ಮವ್ವ ಒಪ್ಕೋಬೇಕು. ಆಕಿನ ನಾನು ಅವಾಗ ನನ್ನ ಹೆಂಡತಿ ಕರ್ಕೊಂಬಂದು ಚಂದ ಬಾಳೆ ಮಾಡ್ತೀನಿ. ಏನಪ್ಪ ಅದು ನಿನ್ನ ಕಂಡೀಷನ್ ಹೇಳು? ನಾನು ಇಷ್ಟಪಟ್ಟು ಹುಡುಗಿ ಅಂತೂ ನನಗೆ ಸಿಗಲಿಲ್ಲ. ನಮ್ಮ ತಮ್ಮ ಇಷ್ಟಪಟ್ಟು ಹುಡುಗಿ ಆದರೂ ಅವ್ನಿಗೆ ಸಿಗಲಿ. ಏನು ಸುಮ್ಮನೆ ದೊಡ್ಡವ್ರ ಕಾರಣಕ್ಕೆ ಅವರಿಬ್ರು ದೂರ ಆಗೋದು ಬೇಡ. ನಾ ಹೇಳ್ತೇನಲ್ಲ, ನೀನು ನಮ್ಮ ತಮ್ಮ ಇಷ್ಟಪಟ್ಟಿರೋ ಆ ಲಕ್ಷ್ಮಿ ಜೊತೆಗೆ ನೀವು ಮದ್ವೆ ಮಾಡಿಸ್ಬೇಕು. ಅಂದರೆ ನಾನು ನನ್ನ ಹೆಂಡ್ತಿನ ಹೋಗಿ ಸ್ವತಃ ಕರ್ಕೊಂಡು ಬಂದು ಇನ್ಮೇಲೆ ನಾನು ಯಾವುದು ನೆನಪು ಮಾಡ್ಕೊಳ್ಳಾರ್ದಂಗೆ ಚಂದಾಗಿ ಜೀವನ ಮಾಡ್ತೀನಿ. ಆಗಿದ್ದೆಲ್ಲ ಮರ್ತು ಬಿಡ್ತೀನಿ.
ಏನಂತೀರಿ? ನಮ್ಮ ತಮ್ಮ ಅವ ಪ್ರೀತಿಸಿದ ಹುಡುಗಿ ಜೊತೆ ಖುಷಿಯಾಗಿರ್ಬೇಕು, ಅದನ್ನ ನಾನು ನೋಡ್ಬೇಕವ. ಇದಕ್ಕೆ ನಿನ್ಗೆ ಒಪ್ಪಿಗೆ ಐತಾ ಅಂದ್ರೆ ಹೇಳು, ಕರ್ಕೊಂಬರ್ತೇನೆ. ಓಹೋ, ಈ ಲೆಕ್ಕದಾಗ ಬರತ್ತೇನ್ ನೀನು? ಅದಕ್ಕೆ ನೀನು ಹೆಂಡತಿ ಕೂಡ ಜಗಳ ಮಾಡ್ಯಾರ್ದ ಓಡಿಸಿದೇನಲ್ಲ? ನನ್ನ ಬಗ್ಸಕ್ ನೋಡ್ತೀರ ನೀವು? ಆ ಏನು ಇವನೇ ಹೇಳ್ಕೊಟ್ಟು ನನಗೆ ಐಡಿಯಾ ನಿನಗೆ? ಓಹೋ, ಇವ ಬಂದಿದ್ದು ನೋಡಿ ಹಂಗಾರಲ್ಲೇನ ಇವನಿಗೆ ಗೊತ್ತಾಗೆ ಬಂದಾನಂತ ಮಾಡಿದ್ದೆ. ನನ್ನೇ ಹಿಂಗೆ ಬಗ್ಸಕ್ ನೋಡಾಕತ್ತೀರಿ ನೀವು. ನಾನು ಒಪ್ಲಿಲ್ಲ ಅಂದ್ರೆ ಈಗ ಹಂಗಾರೆ ನಿನ್ನ ಕಡೆತನ ನೀನು ಹೆಂಡತಿ ಕರ್ಕೊಂಡೇ ಬರಂಗಿಲ್ಲನ? ನೋಡು ಅವ, ನಿನ್ನ ಹಠಕ್ಕೆ ಇಬ್ರು ಮಕ್ಕಳ ಜೀವನ ಹಾಳು ಮಾಡ್ದಂಗೆ ಆಕತಿ. ಇದು ನಿನಗೆ ಬಿಟ್ಟಿದ್ದು. ಅವನಂತರೂ ಇನ್ನೊಂದು ಮದುವೆ ಯಾವಾಗ ಮಾಡ್ಕೋತಾನ ನಂಗೆ ಗೊತ್ತಿಲ್ಲ. ನಾ ಮದುವೆ ಮಾಡ್ಕೊಂಡಕ್ಕಿನಂತರೂ ಕರ್ಕೊಂಬರಲ್ಲ. ಹೌದು, ನಾನು ಈ ಥರ ಗಟ್ಟಿಯಾಗಿ ನಿಂದಿರ್ತೇನೆ. ನಿನಗೆ ನೀನು ಹೆಂಡತಿ ಬೇಡನ? ಆ ಇವನ್ ಸಲಾಗಿ ಆಕಿನ ಕರ್ಕೊಂಬರ್ತೇನೆ ಕರ್ಕೊಂಬರಲ್ಲ ಅನ್ನಕತ್ತಿಯಲ್ಲ, ಈಗ ನಿನಗೆ ನೀನು ಹೆಂಡತಿ ಬೇಡ? ಅಲ್ಲ, ಅವ ಸರಿ ಹೋದ ಹೆಂಗ ಇಲ್ಲಿಗೆ ಬಂದ ಅಂತ ನಾ ಖುಷಿ ಪಡ್ತಾ ಇದ್ರ ನೀನು ನಿನ್ನ ಹೆಂಡತಿ ಕರ್ಕೊಂಬರಕ ಆಕಿನ ಮದುವೆ ಮಾಡ್ಕೋಬೇಕಂತ ಕಂಡೀಷನ್ ಹಾಕಕತ್ತಿ ನನ್ನಂತಲೇ. ನಾನು ಈ ಕಂಡೀಷನಿಗೆ ಒಪ್ಕೊಳ್ಳಲ್ಲ. ಅದು ಏನು ಮಾಡ್ತೀಯೋ ಮಾಡ್ಕೊ ಹೋಗು, ಮಾಡ್ಕೊ ಹೋಗು. ನೋಡವ, ಇದು ನಿನಗೆ ಬಿಟ್ಟಿದ್ದು. ಏನು ಒಪ್ಕೊಳ್ಳಲ್ಲ ಅಂತಂದರೆ ಇದು ನಿನಗೆ ಬಿಟ್ಟಿದ್ದೆ. ಸರಿ ಆಯಿತು, ಬೇಡ, ನಾನು ನನ್ನ ಹೆಂಡತಿ ಕರ್ಕೊಂಬರಲ್ಲ. ಇದಕ್ಕೆ ನೀವು ನನಗೆ ಫೋರ್ಸ್ ಮಾಡಕ್ಕೆ ಹೋಗ್ಬೇಡ್ರಿ ಆತ. ಅಲ್ಲ, ಹೋಗ್ಲಿ ಬಿಡ, ಎರಡೂ ಮದುವೆ ಮಾಡ್ಕೊಂಡು ಚಂದಾಗಿರಲಿ, ಹೆಂಡತಿಯರ ಜೊತೆ ಬಾಳೆ ಮಾಡ್ಕೊಂತ. ಈಗ ಇವನ್ ಮದ್ವೆಗೆ ಒಪ್ಕೊಂಡ್ರೆ ಅವನು ಹೋಗಿ ಅವ್ನ ಹೆಂಡತಿ ಕರ್ಕೊಂಬರ್ತಾನಂತೆ. ಏನ ಅಲ್ರಿ, ಈಗ ಮದುವೆನೇ ಬೇಡ ಅಂತೇಳಿ ಈಕಿ ಫೋನ್ ಇಟ್ಟು ಇವನ್ನ ನಂಬರ್ ಬ್ಲಾಕ್ ಲಿಸ್ಟ್ ಹಾಕ್ತೀನಿ ಅಂತ ಹೇಳಿ ಹಾಕ್ಯಾಳಲ್ಲ. ಈಗ ಹೋಗಿ ನಮ್ಮ ಮತ್ತಕ್ಕೆ ಕಾಲು ಹಿಡಿಲೇನ? ನನ್ನ ಮಗ ನಿನ್ನೇ ಬೇಕಂತಾನವ ಮದುವೆ ಮಾಡ್ಕೋ ಅಂತೇಳಿ. ನೀನು ಯಾಕೆ ಹೋಗಿ ಕಾಲು ಹಿಡಿತಿ? ಮದ್ವೆಗೆ ಒಪ್ಕೊಂಡೇವಿ, ಆಗ ತಗೋರಿ, ಆಗಲಿ ಮದುವೆ ಮುಂದುವರಿಲಿ ಅಂತಂದ್ರೆ ಸಾಕು, ಆಗೋದಾಗ್ತತಿ. ನೀ ಬರೀ ಒಪ್ಪಿಗೆ ಕೊಡು ಸಾಕು, ಎಲ್ಲ ಅದ್ರ ಪಾಡಿಗೆ ಅದು ಆಕೈತಿ. ಏನಂತಿ? ನೀನೇನಪ್ಪ ಸುಮ್ಮನೆ ನಿಂತು ಬಿಟ್ಟೆ ಅಲ್ಲ, ನಿಂಗೆ ಬೇಡ ಅದಲ್ಲಕ್ಕೆ? ನಾನೇನು ಬೇಡ ಅಂದಿಲ್ಲವ. ನಿಂಗೆ ಇಷ್ಟ ಇಲ್ಲ, ಆಕಿನೂ ಬೇಡ, ನಿಮ್ಮಪ್ಪ ನಿಮ್ಮ ತಾಯಿಯವ್ರ ಮನ್ಸಿಗೆ ನೋವು ಮಾಡಿ ಮದುವೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬೇಡ ಅಂತೇಳಿ ಆಕಿನೂ ಫೋನ್ ಇಟ್ಬಿಟ್ಲು. ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟಿನಿ. ಈಗ ನೀನು ಒಪ್ಪಿ ನಮ್ಮಿಬ್ರು ಮದುವೆ ಮಾಡೋದಾದ್ರೆ ನನಗೇನು ಅಭ್ಯಂತರ ಇಲ್ಲ. ಓಹೋ, ಒಟ್ಟ ಯಾವ್ಯಾಕೆ ಹೆಚ್ಚಾದ್ಲ ತಾಯಿಗಿಂತ? ಇವ ಕರ್ಕೊಂಬರಕ್ಕೆ ನಾನು ಒಪ್ಪಿಗೆ ಕೊಡ್ಬೇಕು? ಕೊಡಲ್ಲ. ನೀ ಕರ್ಕೊಂಬರ್ಬೇಡ ನಿಮ್ಮ ತಾಯಿನ. ಏನ ಇದು ನಿನ್ನ ಹೆಂಡತಿ? ನೀ ಕರ್ಕೊಂಬರಕ್ಕೆ ಹೋಗ್ಬೇಡ, ಏನು ಬೇಕಾದ್ದಾಗಲಿ. ನಿನಗೆ ಹೆಂಡತಿ ಬೇಕಂದ್ರೆ ನೀ ಕರ್ಕೊಂಡು ಬಂದೇ ಬರ್ತಿ. ನೀನು ಇವನು ಸಲುವಾಗಿ ನೀ ಯಾಕೆ ನಿನ್ನ ಜೀವನ ತ್ಯಾಗ ಮಾಡ್ತೀನಿ ಹಂಗೆಲ್ಲ ಗೊತ್ತಾಗಲ್ಲ ಅಂತ ತಿಳ್ಕೊಬೇಡ, ಕರ್ಕೊಂಬರ್ಬೇಡ. ನಿಂದು ಹಠ ಆದ್ರವ, ನಾನು ನಿನ್ನ ಮಗ, ನಂದು ಹಠಾನೇ. ಬೇಕಾದಾಗಲಿ, ನಾನು ಕರ್ಕೊಂಬರಕ್ಕೆ ಹೋಗಲ್ಲ, ಜೀವನ ಮಾಡಕ್ಕೆ ಹೋಗಲ್ಲ. ನೋಡು, ಅವನು ಇವತ್ತಲ್ಲ ನಾಳೆ ಇನ್ನೊಂದು ಹುಡುಗಿನಾದ್ರೂ ಮದುವೆ ಮಾಡ್ಕೋತಾನ. ಆವಾಗ ನೀನು ಪಶ್ಚಾತ್ತಾಪ ಪಡ್ತಿ, ವಿಚಾರ ಮಾಡು. ಆಗ್ಲಿ. ಓಹೋ, ಇಷ್ಟು ಮಿಕ್ಕಿ ನಿಂತು ಬಿಟ್ಟಿಯೇನ? ಅಣ್ಣ ಹೋಗ್ಲಿ ಬಿಡಪ್ಪ, ನೀನು ಅನ್ಸಲಾಗಿ ಯಾಕೆ ನಿನ್ನ ಜೀವನ ಹಾಳು ಮಾಡ್ಕೋತಿ? ನೀ ಅತ್ತಿಗೆಮ್ಮನ ಕರ್ಕೊಂಬಂದು ಬಾಳೆ ಮಾಡೋಣ. ಈಗ ನೀನು ಹಿಂಗೆ ಬಿಟ್ಟು ಕುಂತ್ರ ಅವ್ರ ಮನಸ್ಸಿಗೆ ಮತ್ತೊಂದು ಸ್ವಲ್ಪ ನೋವು ಆಗ್ತಿರಂಗಿಲ್ಲ. ಅಲ್ಲಿ ಹೋಗು, ಅವು ಅಂತರೂ ಒಪ್ಪಿಗೆ ಕೊಡಲ್ಲ, ನಂಗೆ ಗೊತ್ತು. ನೀ ಹೋಗೋಣ, ಕರ್ಕೊಂಬಾ. ಇಲ್ಲ, ನಾನು ಅನ್ಕೊಂಡ್ಬಿಟ್ಟೆ, ನಿರ್ಧಾರ ಮಾಡಿಬಿಟ್ಟೇನೆ. ಒಂದು ನೀನಾರ ಮದುವೆಯಾಗಿ ಚಂದಾಗಿರ, ಆಗಿದ್ದಾಗಲಿ. ನನ್ನ ಜೀವನನೇ ಇಷ್ಟ ಅನ್ಕೊಂಡು ಸುಮ್ಮನಾಗ್ಬಿಡ್ತೇನೆ ಹೋಲತ್ತಾಗ. ಏನು ಮಾಡೋಕ್ಕತಿ? ಏನಿದವ, ಅಣ್ಣ ನನ್ನ ಮೇಲೆ ಎಷ್ಟು ಪ್ರೀತಿ ಅದಾನಂತ ನಿಂಗೆ ಗೊತ್ತು. ಈಗ ನೋಡಿಲಿ, ಈಗ ಏನು ಮಾಡೋದು? ಹೋಗ್ಲಿ, ನಾನೇ ನನ್ನ ಮದುವೆಗೆ ಒಪ್ಕೊ ಅಂತ ಹೇಳಲ್ಲ. ನೀನು ಅವರ ಹೋಗಿ ಇದು ಕರ್ಕೊಂಡು ಬಾ ಅತ್ತಿಗೆಮ್ಮನ. ನಾನು ಕರೆದ್ರಕಿ ಬರಲ್ಲ, ಆಕಿ ಗಂಡ ಕರಿಬೇಕಾಗಿರೋದು. ನಾವು ನೀನು ಇನ್ಯಾರ ಕರೆದ್ರೆ ಮನೆಗೆ ಬರಕತ್ತೇನ? ಯಾರಾದರೂ? ಎಲ್ಲ ಹೆಣ್ಮಕ್ಳು ಅಷ್ಟೇ. ಈಗ ಏನು ಮಾಡೋದೀಗ? ಏನು ನಿಮಗೆ ಬಿಟ್ಟಿದ್ದು? ಏನು ನಿನಗೆ ಬಿಟ್ಟಿದ್ದು? ನಾನು ಇನ್ನೊಂದು ಹುಡುಗಿನ ಮದುವೆ ಮಾಡ್ಕೋತೀನಿ, ನಂಗೆ ಲಕ್ಷ್ಮಿ ಬೇಕಾಗಿಲ್ಲ ಅಂತ ಬಾಯ್ ಬಿಟ್ಟು ನಿಮ್ಮ ಅಣ್ಣಗೆ ಹೇಳು. ನಂಗೆ ಅಕ್ಕೆ ಇಷ್ಟ ಇಲ್ಲ ಅಣ್ಣ, ನಾ ಇನ್ನೊಂದು ಹುಡುಗಿನ ಮದುವೆ ಮಾಡ್ಕೋತೀನಿ, ಹೋಗಿ ಅತ್ತಿಗೆಮ್ಮನ ಕರ್ಕೊಂಬ ಅಂತ ಹೇಳು. ನಾನು ಏನು ಹೇಳಿದ್ರು ಅಣ್ಣ ಒಪ್ಪಲ್ಲ. ಯಾಕಂದ್ರೆ ನಾ ಈಗ ಆಲ್ರೆಡಿ ಅವನಿದ್ರಿಗೆ ಒಪಿನಿಯನ್ ತಿಳಿಸಾತು. ನೋಡು, ಸುಮ್ಮನೆ ಶ್ರೀಮಂತರು ಬಡವರು ಅನ್ನೋ ತಾರತಮ್ಯ ಮಾಡಿಕೊಂಡು ಮಕ್ಕಳ ಜೀವನ ಹಾಳಾಕತ್ತಷ್ಟೇ.